Hi, welcome back to the another session of Database Concepts and Oracle. Let us see some of the set operations like union, intersection and set difference. So it is a binary operator. Now I'll note your project and your select or unary operator, but these are your binary operators. Andre you want to operand R1 and R2 two relations. So we have ಟೂ ರಿಲೇಷನ್ಸ್ ಇರುವಾಗ ಅದು ಯೂನಿಯನ್ ಕಂಪ್ಯಾಟಬಿಲಿಟಿ ಇರಬೇಕು. ಯೂನಿಯನ್ ಕಂಪ್ಯಾಟಬಿಲಿಟಿ ಅಂದರೆ ಎರಡು ಸೆಟ್ಟು ನಿಮಗೆ ಒಂದೇ ಥರ ಡೇಟಾ ಟೈಪ್ ಇರಬೇಕು. ಅಂದರೆ ವಿ ಶುಡ್ ಹ್ಯಾವ್ ಸೇಮ್ ನಂಬರ್ ಆಫ್ ಅಟ್ರಿಬ್ಯೂಟ್ಸ್ ಆ್ಯಂಡ್ ಈಚ್ ಪೇರ್ ಆಫ್ ಕರೆಸ್ಪಾಂಡಿಂಗ್ ಅಟ್ರಿಬ್ಯೂಟ್ಸ್ ಮೇ ಬಿಲಾಂಗ್ ಟು ಸೇಮ್ ಡೊಮೈನ್. ಓಕೆ, ಸೇಮ್ ನಂಬರ್ ಆಫ್ ಅಟ್ರಿಬ್ಯೂಟ್ಸ್ ಇರಬೇಕು. ಅದೇ ಥರ ಅದು ಕರೆಸ್ಪಾಂಡಿಂಗ್ ಅಟ್ರಿಬ್ಯೂಟ್ಸ್ ಇದೆಲ್ಲ ಅದೊಂದು ಡೊಮೈನ್ ಸೇಮ್ ಇರಬೇಕು. ಆವಾಗ ನಾವು ಅದರ ಯೂನಿಯನ್ ಕಂಪ್ಯಾಟಬಿಲಿಟಿ ಅಂತ ಹೇಳ್ತೀವಿ. ಸೊ ಲೆಟ್ ಅಸ್ ಸಿ ಅನ್ ಎಕ್ಸಾಂಪಲ್. ಸೊ ನೋಡಿ, ಇದರಲ್ಲಿ ಎರಡು ರಿಲೇಷನ್ ಇದೆ, ಟೀಚರ್ ಅಂಡ್ ಸ್ಟೂಡೆಂಟ್. ಟೀಚರ್ ಇಸ್ ಹ್ಯಾವಿಂಗ್ ಎನ್ ಎಂಪ್ಲಾಯಿ ಐ.ಡಿ, ನೇಮ್ ಅಂಡ್ ಡಿಪಾರ್ಟ್ಮೆಂಟ್. ದ ಸೇಮ್ ವೇ ಸ್ಟೂಡೆಂಟ್ ಇಸ್ ಆಲ್ಸೋ ಹ್ಯಾವಿಂಗ್ ರಿಜಿಸ್ಟರ್ ನಂಬರ್, ನೇಮ್ ಅಂಡ್ ಡಿಪಾರ್ಟ್ಮೆಂಟ್. ಇದರಲ್ಲಿ ಎಂಪ್ಲಾಯಿ ನಂಬರ್ ಅಂತ ಇದೆ, ಇದರಲ್ಲಿ ಅದನ್ನ ರಿಜಿಸ್ಟರ್ ನಂಬರ್ ಅಂತ ಹೇಳಿದೀವಿ. ಅದು ಸೇಮ್ ಡೇಟಾ ಟೈಪ್ ಇದೆ. ಇದರಲ್ಲಿ E01 ಅಂತ ಇದೆ, ಇದು R01 ಅಂತ ಇದೆ. ನೇಮ್ ನೋಡಿ ಎರಡು ಸ್ಟ್ರಿಂಗ್ ಇದೆ, ಡಿಪಾರ್ಟ್ಮೆಂಟ್ ಆಲ್ಸೋ ಆಫ್ ಸೇಮ್ ಡೇಟಾ ಟೈಪ್. ಎರಡು ಬೇರೆ ಬೇರೆ ರಿಲೇಷನ್, ಬಟ್ ನಾವು ಅದನ್ನ since it is of same number of attributes 1 2 3 ಮೂರು ಅಟ್ರಿಬ್ಯೂಟ್ ಇದೆ ಎರಡಲ್ಲೂ, ಸೇಮ್ ಡೊಮೈನ್ ಅಲ್ವಾ, ಎರಡು ರಿಲೇಷನ್ ಕರೆಸ್ಪಾಂಡಿಂಗ್ ಅಟ್ರಿಬ್ಯೂಟ್ ಡೊಮೈನ್ ನೋಡ್ಬೇಕು. ಇದೆರಡು ಡೊಮೈನ್ ಸೇಮ್ ಇದೆ ಇದ್ರೆ ನಾವೇನ್ ಮಾಡ್ಬೋದು, ನಾವು ಅದನ್ನ ಯೂನಿಯನ್ ಆಪರೇಟರ್ ಅಪ್ಲೈ ಮಾಡ್ಬೋದು. ಹೌ ಟು ಅಪ್ಲೈ ಯೂನಿಯನ್ ಆಪರೇಟರ್? R1 ಯೂನಿಯನ್ R2. ಸೊ ನಾನೇನ್ ಮಾಡ್ತೀನಿ ಈಗ, ಎರಡು ನಾವು ಇಲ್ಲೇ ಸೀಕ್ವೆನ್ಸ್ ಆಫ್ ಆಪರೇಟರ್ ಹೇಳಿದ್ರಲ್ಲ. ಸೊ ವಿ ಆರ್ ಜಸ್ಟ್ ಗೋಯಿಂಗ್ ಟು ಪ್ರೊಜೆಕ್ಟ್ ನೇಮ್ ಫ್ರಮ್ ಟೀಚರ್, ಓನ್ಲಿ ನೇಮ್ ಮಾತ್ರ ಸೆಲೆಕ್ಟ್ ಮಾಡ್ತೀವಿ. ದೆನ್ ಪ್ರೊಜೆಕ್ಟ್ ನೇಮ್ ಫ್ರಮ್ ಸ್ಟೂಡೆಂಟ್, ಅದು ಎರಡನ್ನು ನಾನು ಕಂಬೈನ್ ಮಾಡ್ತೀನಿ. ಸೊ ಕಂಬೈನ್ ಮಾಡುವಾಗ ನನಗೆ ಪವಿತ್ರ, ಮಮತಾ, ಸಂತೋಷ್, ರಾಜು ಅಂಡ್ ದೆನ್ ಒನ್ಸ್ ಅಗೇನ್ ನೋಡಿ, ಈ ಮಮತಾ ಮತ್ತೆ ರಾಜು ಇಲ್ಲೂ ರಿಪೀಟ್ ಆಗಿದೆ, ಮಮತಾ ಅಂಡ್ ರಾಜು ರಿಪೀಟ್ ಆಗಿದೆ. ಅದಕ್ಕೆ ನಿಮ್ಗೆ ಭರತ್ ಅಂಡ್ ಅನಿಲ್ ಅಂತ ಔಟ್ಪುಟ್ ಬರುತ್ತೆ. ಸಿನ್ಸ್ ಇಟ್ ಇಸ್ ಅ ಸೆಟ್ ಆಪರೇಟರ್, it will remove the duplicates. Hello, I'm recording. Close pannada. Since it is a set operator, it will remove the duplicates automatically. The next operator is intersection. Intersection also you can apply only if it is union compatible. ಇದನ್ನಲ್ಲಿ ನೋಡಿ R1 intersection R2. ನಾವು ನಾರ್ಮಲ್ ಆಗಿ ಯೂಸ್ ಮಾಡುವ ಸೆಟ್ ಆಪರೇಷನ್ ಅಲ್ಲ. ಇಂಟರ್ಸೆಕ್ಷನ್ ಅಂದ್ರೆ ಕಾಮನ್ ಇರೋದು ಮಾತ್ರ ನಿಮಗೆ ರಿಟರ್ನ್ ಆಗುತ್ತೆ. ಸೊ ಪ್ರೊಜೆಕ್ಟ್ ನೇಮ್ ಆಫ್ ಟೀಚರ್, ಇಂಟರ್ಸೆಕ್ಷನ್ ಪ್ರೊಜೆಕ್ಟ್ ನೇಮ್ ಆಫ್ ಸ್ಟೂಡೆಂಟ್. ಸೊ ನಿಮ್ಗೆ ಎರಡು ಲಿಸ್ಟ್ ಬರುತ್ತೆ, ಅದರಲ್ಲಿ ಕಾಮನ್ ಇರೋದು ಯಾವುದು? ಮಮತಾ, ರಾಜು ಮಾತ್ರ ಕಾಮನ್ ಇದೆ. ಸೊ ದ ನೇಮ್ ವಿಲ್ ಬಿ, ದ ಔಟ್ಪುಟ್ ವಿಲ್ ಬಿ ಮಮತಾ ಅಂಡ್ Raju. This is your intersection operation. The next one is set difference. This is also a set operator. So difference alva, normal agi difference andre a minus b anta maduvaga a ಅಲ್ಲಿ ಇರಬೇಕು, b ಯಲ್ಲೂ ಸೇಮ್ ಇದ್ರೆ ನಾವು ಅದನ್ನ ಮೈನಸ್ ಮಾಡಿಬಿಟ್ಟು ರಿಟರ್ನ್ ಅದೊಂದು ಆನ್ಸರ್ಸ್ ನ ರಿಟರ್ನ್ ಮಾಡ್ತೀವಿ. ದಟ್ ಇಸ್ ವಿಚ್ ಆರ್ ಕಾಮನ್ ಇನ್ both the relations will be removed and we will be getting only the things which are unique in relation 1. So R1 minus R2. So we have project name from teacher minus project name from student. So minus ಅಂದ್ರೆ ನೀವು ಯಾವ್ದು ಇದನ್ನಲ್ಲಿ ಇದೆಯೋ ಅದನ್ನ ಮೈನಸ್ ಮಾಡ್ತೀವಿ. ಸೊ ಇಲ್ಲಿ ಮಮತಾ ಇದೆ, ಸೊ ಇದನ್ನ ಮೈನಸ್ ಮಾಡ್ತೀವಿ. ಇದನ್ನಲ್ಲಿ ನಿಮ್ಗೆ ರಾಜು ಇದೆ. ಸೊ ರಿಸಲ್ಟ್ ವಿಲ್ ಬಿ ಪವಿತ್ರ ಅಂಡ್ ಸಂತೋಷ್. ದಿಸ್ ಇಸ್ ಯೋರ್ set operators what we use in our relational algebra. The next operator what we are going to see is cross product. Cross product means it is nothing but your Cartesian product. Cartesian product anta set theory ಓದಿದಿರಾ? So each row of S1 is paired with each row of S1. ಈಗ ನಿಮಗೆ ಎರಡು ರಿಲೇಷನ್ ಇದೆ, S1 R1 ಅಂತ ಇದ್ರೆ every row we are going to combine it with the every other rows. No need to satisfy union compatibility. Union compatibility ಬೇಡ. So first ನಾವು ನೋಡಿರುವ ಸೆಟ್ ಆಪರೇಟರ್ಸ್ ಇದೆಲ್ಲ ಯೂನಿಯನ್, ಇಂಟರ್ಸೆಕ್ಷನ್ ಅಂಡ್ ಯೋರ್ ಡಿಫ್ರೆನ್ಸ್ಗೆ ಯೂನಿಯನ್ ಕಂಪ್ಯಾಟಬಿಲಿಟಿ ಬೇಕು. ಕ್ರಾಸ್ ಪ್ರಾಡಕ್ಟ್ಗೆ ಆ ಥರ ಏನೂ ಇಲ್ಲ. ನೋಡಿ, ಎಂಪ್ಲಾಯಿ ನೇಮ್, ಡಿಪಾರ್ಟ್ಮೆಂಟ್, ಸ್ಯಾಲರಿ ಅಂತ
ನಿಮಗೆ 4 ಅಟ್ರಿಬ್ಯೂಟ್ ಇದೆ. ಡಿಪಾರ್ಟ್ಮೆಂಟ್ ಅಲ್ಲಿ ನಿಮಗೆ 3 ಅಟ್ರಿಬ್ಯೂಟ್ ಇರೋದು, ಡಿಪಾರ್ಟ್ಮೆಂಟ್ ನಂಬರ್, ನೇಮ್ ಅಂಡ್ ಲೊಕೇಶನ್. ಸೊ ಇದನ್ನ ಹೆಂಗೆ ಕಾರ್ಟೇಶಿಯನ್ ಪ್ರಾಡಕ್ಟ್ ಅಲ್ಲ ಕ್ರಾಸ್ ಪ್ರಾಡಕ್ಟ್ ಕ್ಯಾಲ್ಕುಲೇಟ್ ಮಾಡೋದು ನೋಡಿ. ಇದು E1 ಪವಿತ್ರ D1 50,000 ಅಂತ ಕೊಟ್ಟಿದ್ದೀನಿ. ಅದನ್ನೊಟ್ಟಿಗೆ ನಾವು ಎಲ್ಲ 3 ನೋಡಿ, we combine pay, each row is paired with each row of R1. So first row of E1 employee is paired with all the 3 rows of the next department. The same way second row is also paired with all the rows of the department. So totally we are having 2 tuples in employee and we have 3 tuples in department, means so total number of tuples in the cross product will be 2 into 3, 6. So this we call it as cross product or Cartesian product. The next interesting operator, we can call it as a division. Division operator is an inverse of Cartesian product. ಅಂದ್ರೆ ಅದನ್ನ ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ಮಾಡ್ತೀವಲ್ಲ ಅದೇ ತರ ಇದು ನಾರ್ಮಲ್ ಮ್ಯಾಥಮೆಟಿಕ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಇದು ಡಿವಿಷನ್ ಆಪರೇಟರ್. ಇದಕ್ಕೊಂದು ಎಕ್ಸಾಂಪಲ್ ನೋಡಿ. ಟೀಚರ್, there is a relation called teacher which consists of 2 names, Vidya and Mamata. We have one more relation, we call it as a class. So where we have first BSc ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಯಾರು ಟೀಚ್ ಮಾಡ್ತಾ ಇದ್ದಾರೆ, ಮ್ಯಾಥಮೆಟಿಕ್ಸ್ ಮಮತಾ, ಕಂಪ್ಯೂಟರ್ ಸೈನ್ಸ್ ವಿದ್ಯಾ ಅಂತ ನಾನು ಎಲ್ಲ ಕಾಂಬಿನೇಷನ್ ಕೊಟ್ಟಿದ್ದೀನಿ. ಎಲ್ಲ ಕ್ಲಾಸ್ಗೂ ಯಾರು ಟೀಚ್ ಮಾಡ್ತಾ ಇದ್ದಾರೆ ಅಂತ. ನನಗೆ ಇವಾಗ ಕಾಮನ್ ಆಗಿರೋದು ಬೇಕು. ದಟ್ ಇಸ್ ಐ ವಾಂಟ್ ಟು ಎಕ್ಸ್ಟ್ರಾಕ್ಟ್ ದ ಕ್ಲಾಸಸ್ ವಿಚ್ ಇಸ್ ಥಾಟ್ ಬೈ both Vidya and Mamata, by all the teachers relation, the tuples in all the teacher relation. So that is I want to extract the classes which are taught by all the teachers in the relation teacher. Okay, all the tuples in the relation teacher. So now the name represent ಮಾಡಬಹುದು, class divided by teacher ಅಂತ ಮಾಡ್ತೀನಿ. ಸೊ ಹೆಂಗೆ ಸೆಲೆಕ್ಟ್ ಮಾಡ್ಬೇಕಂದ್ರೆ ವಿದ್ಯಾ ಮಮತಾ ಅಂತ ಇದೆ, ಇಲ್ಲಿ ನಾನು ಸೆಲೆಕ್ಟ್ ಮಾಡ್ತೀನಿ. ಫಸ್ಟ್ BSc ವಿದ್ಯಾ ಅಂತ ಇದೆ. ಅದೇ ತರ ಫಸ್ಟ್ BSc ಮ್ಯಾಥಮೆಟಿಕ್ಸ್ ಇಲ್ಲ ಫಸ್ಟ್ BScಗೆ ನನಗೆ ಮಮತಾ ಅಂತನೂ ಇನ್ನೊಂದು ಕಾಂಬಿನೇಷನ್ ಇದ್ರೆ ಇದನ್ನು ನಾನು ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ಫಸ್ಟ್ BSc ವಿದ್ಯಾ ಅಂಡ್ ಮಮತಾ. ಅದೇ ತರ ನಿಮ್ಗೆ ನೆಕ್ಸ್ಟ್ ನೋಡಿ ಸೆಕೆಂಡ್ BScಗೆ ಇಟ್ ಇಸ್ ಮೋಹನ್ ದಾಸ್ ಅಂಡ್ ಮಮತಾ. ಸೊ ದಿಸ್ ಇಸ್ ನಾಟ್ ಸೆಲೆಕ್ಟೆಡ್. ದ ನೆಕ್ಸ್ಟ್ ಒನ್ ಇಸ್ third BSc, that is we are having Mamata and Vidya. So we can select this also. So which classes are taught by both the Vidya and Mamata will be the common factor alva. Divide ಮಾಡುವ ಕಾಮನ್ ಫ್ಯಾಕ್ಟರ್ ಐಡೆಂಟಿಫೈ ಮಾಡ್ತೀವಲ್ಲ ಅದೇ ತರ ನಾವಿಲ್ಲಿ ಕಾಮನ್ ಫ್ಯಾಕ್ಟರ್ ನ ಐಡೆಂಟಿಫೈ ಮಾಡ್ತೀವಿ. ಸೊ ದ ರಿಸಲ್ಟ್ ವಿಲ್ ಬಿ ಫಸ್ಟ್ BSc and mathematics Mamata, first BSc computer science Vidya, third BSc mathematics Mamata, third BSc computer science Vidya ಅಂತ ನಿಮಗೆ ಆನ್ಸರ್ ಬರುತ್ತೆ. So this is how your division operator will be working. We discuss about joins. Joins means it is an small variations of your cross product. ಈ ಕ್ರಾಸ್ ಪ್ರಾಡಕ್ಟ್ ಅಲ್ಲಿ ಏನ್ ಮಾಡಿದೀವಿ, ವಿದೌಟ್ ಎನಿ ಕಂಡೀಷನ್, ನಾವು ಯಾವ್ದು ಕಂಡೀಷನ್ ಇಲ್ಲ, ಎಲ್ಲ ಪಾಸಿಬಿಲಿಟಿ ಕಾಂಬಿನೇಷನ್ಸ್ ನ ಜನರೇಟ್ ಮಾಡಿದೀವಲ್ಲ, ಅದನ್ನಲ್ಲಿ ನಮ್ಗೆ ಬೇಕಾಗಿರುವ ಕಂಡೀಷನ್ಸ್ ಅಪ್ಲೈ ಮಾಡಿದ್ರೆ ನಾವು ಅದನ್ನ ಜಾಯಿನ್ ಅಂತ ಹೇಳ್ತೀವಿ. ಸೊ ದ ಫಸ್ಟ್ ಟೈಪ್ ಆಫ್ ಜಾಯಿನ್ ವಾಟ್ ವಿ ಆರ್ ಗೋಯಿಂಗ್ ಟು ಸಿ ಇಸ್ ಥೀಟಾ ಜಾಯಿನ್. ಇನ್ ಥೀಟಾ ಜಾಯಿನ್ ದ ಫಸ್ಟ್ ಒನ್ ಇಸ್ that is R1, that is theta join of condition R2. So resultant will be same as the cross product. So condition ಮೇಲೆ ನಾವು ಅದನ್ನ schema, the structure is same as the cross product, but the tuples will be fetched based on the condition. So condition apply ಮಾಡೋದಕ್ಕೆ ನಾವು equal to, not equal to, less than or equal to, greater than or equal to ಅದನ್ನೆಲ್ಲ ಯೂಸ್ ಮಾಡಬಹುದು. ಕಂಬೈನ್ ಮಾಡೋದಕ್ಕೆ and or ಯೂಸ್ ಮಾಡಬಹುದು. So here we are going to get only few tuples than the cross product based on the condition, and we are also calling it as theta join. Let us consider this particular example. We have got employee cross department. ಇದು example ಇದೆ. ಇದರಲ್ಲಿ ನಾವು theta join ಅಪ್ಲೈ ಮಾಡೋದಾದ್ರೆ ನಾವೇನ್ ಮಾಡಬಹುದು, employee theta join, the condition is salary greater than 30,000 and location is equal to Udupi. So first ನಾವು ಇಲ್ಲಿಂದ ಸ್ಯಾಲರಿ ನೋಡ್ಬೇಕು. ಸ್ಯಾಲರಿ ಗ್ರೇಟರ್ ದನ್ 30,000 ಅಂದ್ರೆ 1 2 3. ನೆಕ್ಸ್ಟ್
and location is equal to Udupi. ಇದೊಂದು ಲೊಕೇಶನ್ ಯಾವುದು ಉಡುಪಿ. ಸೊ ಯಾವ ಒಂದೇ ಒಂದು ಟಪಲ್ ಮಾತ್ರ ನಿಮಗೆ ಕಂಡೀಷನ್ ಸ್ಯಾಟಿಸ್ಫೈ ಮಾಡುತ್ತೆ, ದಟ್ ಪರ್ಟಿಕ್ಯುಲರ್ ಟಪಲ್ ವಿಲ್ ಬಿ ರಿಟರ್ನ್ ಹಿಯರ್. ಸೊ ದಟ್ ಇಸ್ E01 ಪವಿತ್ರ 50,000 ಅಂತ ರಿಸಲ್ಟ್ ಬರುತ್ತೆ. ಸೊ ದಿಸ್ ಇಸ್ ವಿತ್ ಥೀಟಾ ಜಾಯಿನ್. ದ ನೆಕ್ಸ್ಟ್ ಒನ್ ಇಸ್ ಈಕ್ವಿ ಜಾಯಿನ್. ದ ಪ್ರೀವಿಯಸ್ ಜಾಯಿನ್ ನೀವು ನೋಡಿರ್ಬೋದು, ಇಲ್ಲಿ ಕಂಡೀಷನ್ ಗ್ರೇಟರ್ ದೆನ್ ಎಲ್ಲ ಯೂಸ್ ಮಾಡಿದ್ದೀನಿ. ಗ್ರೇಟರ್ ದೆನ್ ಇಲ್ಲ, ನಮಗೆ ಯಾವಾಗಲೂ ಕಂಡೀಷನ್ನ ಈಕ್ವಾಲಿಟೀಸ್ ಮಾತ್ರ ಯೂಸ್ ಮಾಡಿದ್ರೆ, ಈಕ್ವಲ್ ಟು ಆಪರೇಟರ್ ಮಾತ್ರ ಯೂಸ್ ಮಾಡಿದರೆ ನಾವು ಅದನ್ನು ಈಕ್ವಿ ಜಾಯಿನ್ ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್ ದ ಸೇಮ್ ಥಿಂಗ್ ವಿ ಆರ್ ಗೋಯಿಂಗ್ ಟು ಹ್ಯಾವ್. ಸೊ ವಿ ಆರ್ ಹ್ಯಾವಿಂಗ್ ಟೂ ಟೇಬಲ್ಸ್, ಎಂಪ್ಲಾಯಿ ಆ್ಯಂಡ್ ಡಿಪಾರ್ಟ್ಮೆಂಟ್. ಆ್ಯಂಡ್ ಇಫ್ ಯು ಅಪ್ಲೈ ದ ಕಂಡೀಷನ್ ಡಿಪಾರ್ಟ್ಮೆಂಟ್, ಇಲ್ಲಿ ನೋಡಿ ಇದಕ್ಕೆ ಡಿಪಾರ್ಟ್ಮೆಂಟ್ ಡಿ ನಂಬರ್ ಅಂತ ಕೊಟ್ಟಿದ್ದೀನಿ. So next type of join we call it as equijoin. This is a special type of join where we use only equalities. ಅಂದ್ರೆ equal to ಮಾತ್ರ ಯೂಸ್ ಮಾಡಬೇಕು, equal to operator ಮಾತ್ರ ಯೂಸ್ ಮಾಡಬೇಕು. So for example we consider this, that is employee join of department number is equal to department. Consider this particular table. We are having attribute called department here and department number here. Both are of same domain. So ಅದೆರಡು ಮ್ಯಾಚ್ ಆದರೆ ಮಾತ್ರ ನಾವು ಅದನ್ನ ರಿಟರ್ನ್ ಮಾಡಬೇಕು ಇನ್ ಈಕ್ವಿ ಜಾಯಿನ್. ದಟ್ ಇಸ್ ಈಕ್ವಲ್ ಟು ಆಪರೇಟರ್ಸ್ ಯೂಸ್. ಸೊ ಏನು ಮಾಡ್ತೀವಿ ನಾವು, D101 D101 ನಾವು ಅದಕ್ಕೆ ಮ್ಯಾಚ್ ಮಾಡಿ ಅದು ಜಾಯಿನ್ ಸೇಮ್ ಕಂಡೀಷನ್ ಇರುವಾಗ ಮಾತ್ರ ನಾವು ಅದನ್ನು ರಿಟರ್ನ್ ಮಾಡ್ತೀವಿ. ಸೊ ದಿಸ್ ವಿ ಕಾಲ್ ಇಟ್ ಇಸ್ ಅನ್ ಈಕ್ವಿ ಜಾಯಿನ್. ಸೊ ನಾರ್ಮಲ್ ಕಾರ್ಟೇಷಿಯನ್ ಪ್ರಾಡಕ್ಟ್ ನಾವು ಅಪ್ಲೈ ಮಾಡಿ ಅದರಲ್ಲಿ ಕಂಡೀಷನ್ ಸ್ಯಾಟಿಸ್ಫೈ ಆಗೋದ ಮಾತ್ರ ಇದರಲ್ಲಿ ಫೆಚ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಇಸ್ ಈಕ್ವಿ ಜಾಯಿನ್. ಸೊ ನ್ಯಾಚುರಲ್ ಜಾಯಿನ್ is also similar to your equijoin, but if both the field names are same, ಎರಡು ಫೀಲ್ಡ್ ನೇಮ್ ಸೇಮ್ ಇರುವಾಗ ನಾವು ನ್ಯಾಚುರಲ್ ಆಗಿ ಅದನ್ನ ಆಟೋಮ್ಯಾಟಿಕಲಿ ಜಾಯಿನ್ ಮಾಡ್ಬೋದು. ಸೊ ಇದು ಡಿಪಾರ್ಟ್ಮೆಂಟ್ ನಂಬರ್ ಇಸ್ ಈಕ್ವಲ್ ಡಿಪಾರ್ಟ್ಮೆಂಟ್ ನಂಬರ್ ಅಂತ ಮುಂಚೆ ಹೇಳಿದಿವಲ್ಲ, ಇಲ್ಲಿ ನೋಡಿ ಈ ಡಿಪಾರ್ಟ್ಮೆಂಟ್ ನಂಬರ್ ಅನ್ನೋ ಅಟ್ರಿಬ್ಯೂಟ್ ನೇಮ್ ಸೇಮ್ ಇದೆ. ಸೇಮ್ ಇರುವಾಗ ನಾವು ಅದನ್ನ ಎರಡು ಸಾರಿ ಮೇಂಟೈನ್ ಮಾಡೋದು ಬೇಕಾಗಿಲ್ಲ. ಸೊ ನಾರ್ಮಲ್ ಈಕ್ವಿ ಜಾಯಿನ್ ಮಾಡುವಾಗ ನಿಮ್ಗೆ ಔಟ್ಪುಟ್ ಈ ತರ ಬರುತ್ತೆ, ಡಿಪಾರ್ಟ್ಮೆಂಟ್ ನಂಬರ್ ಅಂತ ಎರಡು ಸಾರಿ ಬರುತ್ತೆ. ಇದರಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಈಕ್ವಿ ಜಾಯಿನ್ ಮಾಡ್ತೀನಿ. ಸೊ ಎಂಪ್ಲಾಯಿ ಆಸ್ಟ್ರಿಸ್ ಡಿಪಾರ್ಟ್ಮೆಂಟ್ ಅಂತ ಕೊಡೋದ್ರಿಂದ ನಿಮಗೆ ಎರಡು ಸಾರಿ ಆ ಡಿಪಾರ್ಟ್ಮೆಂಟ್ ನಂಬರ್ ನಿಮಗೆ ರಿಪೀಟ್ ಆಗಲ್ಲ, ಒಂದೇ ಸಾರಿ ಬರುತ್ತೆ. ನೋಡಿ ಡಿಪಾರ್ಟ್ಮೆಂಟ್ ಅನ್ನೋದು ಎರಡು ಸಾರಿ, ಎರಡು ಕಾಲಮ್ ಇಲ್ಲ, ಒಂದೇ ಕಾಲಮ್ ನಮಗೆ ಬರೋದು. ಸೊ ದಿಸ್ ಇಸ್ ಯುವರ್ ನ್ಯಾಚುರಲ್ ಜಾಯಿನ್ ವಿಚ್ ವಿಲ್ ಜಾಯಿನ್ ಟೂ ಟೇಬಲ್ಸ್ naturally if both the fields are having or both the attributes are having same name. So we have discussed few of the relational algebra operations. Select is used to select the tuples or the rows of a particular column. Project is used to remove the duplicate tuples and also it is used to select the columns. Theta join will produce all the combinations of tuples. Equi join, the couples will satisfy only equality. Natural join will combine two tables if they have same common attributes. Union is used to combine the two tables or two relations, but it should be union compatible. Intersection means it will return only the common tuples between the two relation, and difference will give you only the tuples which are in relation 1 and not in relation 2. And the Cartesian product is used to find all the possible combinations of the tuples from two relations, and division is used to exclude the to extract the common tuples from the two relations. So these are the operators in our relational algebra. Have a nice day.